ಬೆವರನಿಯಿಂದ ಬೆಳೆದಿದ್ದ ಪದಾರ್ಥಗಳನ್ನ ಇವರು ತಿಂತಾರೆ. ಯಾರು? ಈ MNC ಕಂಪ್ನಿಯವರು, ಈ ಸೆಕ್ಯೂರಿಟಿಗಳು, ಇವರು ಈ ರೈತರಿಗೆ ಮಾಡಿದ್ದ ಅವಮಾನ. ರೈತರು ಇಲ್ಲ ಅಂದರೆ ಈ ದೇಶನೂ ಉಳಿಯಲ್ಲ, ಈ ಪ್ರಪಂಚನೂ ಉಳಿಯಲ್ಲ. ರೈತನ ಕಷ್ಟ ಬಿದ್ದು ಭೂಮಿ ಒಳಗೆ ಬೆಳೆ ಬೆಳೆದಿಲ್ಲ, ಏನು ಮಾಡಿಲ್ಲ ಅಂತಂದರೆ ಇವ್ರಿಗೆಲ್ಲಿಂದ ಅನ್ನ ಸಿಗ್ತದೆ ಹೇಳಿ? ಎಲ್ಲಿಂದ ಅನ್ನ ಸಿಗ್ತದೆ? ದಯವಿಟ್ಟು ಹೇಳ್ತೀನಿ, ರೈತರಿಗೆ ಎಲ್ಲೇ ಹೋದ್ರೂ ಸ್ವಲ್ಪ ಮರ್ಯಾದೆ ಕೊಡಿ. ರೈತರಿಗೆ ಅಗೌರವ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂದ್ಬಿಟ್ಟು ನಮ್ಮ ರೈತ ಸಂಘದ ವತಿಯಿಂದ ಕೇಳ್ಕೊಂತೀವಿ. ಆಮೇಲೆ ರೈತರೇನೇ ಎಲ್ಲೂ ಭಿಕ್ಷೆ ಅಲ್ಲ, ನಾವು ಹಾಕೋದು ಭಿಕ್ಷೆ ಎಲ್ಲರಿಗೂ. ನಾವು ಬೆಳೆದ ಪದಾರ್ಥಗಳು ನಿಮ್ಮ ಮಾಲ್ಗಳಾಗ ಅದು ಶೋ ಒಳಗೆ AC ಒಳಗೆ ಇಟ್ಕೊಂಡು ಮಾರ್ತೀರಾ. ನಾವು ಬೆಳೆದ ಪದಾರ್ಥಗಳನ್ನ ಅದರೊಳಗೆ ದುಡ್ಡು ಮಾಡ್ಕೊಂತೀರಾ. ಅಂಥ ರೈತನಿಗೆ ಮರ್ಯಾದೆ ಕೊಡಿ. ದಯವಿಟ್ಟು ಹೇಳ್ತೀನಿ, ರೈತನಿಲ್ಲ ಅಂದರೆ ಈ ಪ್ರಪಂಚನೂ ಇಲ್ಲ, ಈ ದೇಶನೂ ಇಲ್ಲ, ಯಾವುದೂ ಇಲ್ಲ. ಅನ್ನದಾತ ಇಲ್ಲ ಅಂದರೆ ಯಾವುದು ಇದಿಲ್ಲ. ನಿಮ್ಮ ಹೆಸರು? ಸಂದರ್ಭದಲ್ಲಿ ನಂಜುಂಡಪ್ಪನವರು ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಮತ್ತು ಪ್ರಕಾಶ್ನವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು, ಹಾಗೂ ನಮ್ಮ ರುಣಪ್ಪನಹಳ್ಳಿ ಯುವ ಮೋರ್ಚಾ ರೈತ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು, ಹಾಗೆ ನಮ್ಮ ರೈತ ಸಂಘದ ಮತ್ತೊಬ್ಬರಾದ ರಮೇಶ್ರವರು, ಮತ್ತು ಮತ್ತೊಬ್ಬ ರೈತ ಸಂಘದ ಸದಸ್ಯರಾದ ನಮ್ಮ ರಾಜಣ್ಣವರು, ಮತ್ತು ಅದೇ ಮತ್ತೊಬ್ಬ ಸದಸ್ಯರು ಮಲ್ಯಪ್ಪನವರು, ಮತ್ತು ದಾಸರಳ್ಳಿಯ ಒಬ್ಬ ರೈತರಾದಂಥ ಚಂದ್ರ ಅವರು, ಇಷ್ಟು ಜನ ಇಲ್ಲಿ ಭಾಗವಹಿಸಿದ್ದರು.